ನಮಸ್ಕಾರಗಳು. ನಿಮಗೆ ಅನುಕೂಲವಾಗಿರುವಂತಹ ಸಮಯವನ್ನು ಆಯ್ಕೆ ಮಾಡ್ಕೊಂಡ್ಬಿಡಿ. ಅದು ಬೆಳಗ್ಗಿನ ಜಾವ ಆಗಿರಬಹುದು, ಅಥವಾ ಮಧ್ಯಾಹ್ನದ ಸಮಯ ಆಗಿರಬಹುದು, ಅಥವಾ ಸಾಯಂಕಾಲದ ಸಮಯ ಆಗಿರಬಹುದು. ಬ್ರಹ್ಮ ಮುಹೂರ್ತ ಆಗಿದ್ರೆ ಇನ್ನು ಅದ್ಭುತವಾದ ಸಮಯ ಧ್ಯಾನದ ಪ್ರಕ್ರಿಯೆಯನ್ನು ಮಾಡೋದಕ್ಕೆ. ನಿಮ್ಮ ಮನಸ್ಸಿನ ಪರಿಸ್ಥಿತಿ, ನಿಮ್ಮ ಶರೀರದ ಪರಿಸ್ಥಿತಿ ಶಾಂತವಾಗಿರಲಿ. ಧ್ಯಾನವನ್ನು ಮಾಡುವಾಗ ಯಾವುದೇ ಥರದ ಅವಸರ ಇರದೇ ಇರಲಿ. ಸಾಧ್ಯ ಆದಷ್ಟು ನಿಮ್ಮ ಮನಸ್ಸನ್ನು ಧ್ಯಾನಕ್ಕೆ ತಯಾರಿಗೊಳಿಸ್ಕೊಳ್ಳಿ. ನಿಮಗೆ ಯಾವುದು ಅನುಕೂಲ ಇದೆಯೋ ಆ ಆಸನವನ್ನು ತೆಗೆದುಕೊಂಡ್ಬಿಡಿ. ಪದ್ಮಾಸನ ಆಗಿರಬಹುದು, ಸುಖಾಸನ ಆಗಿರಬಹುದು, ವಜ್ರಾಸನ, ಬದ್ಧಕೋನಾಸನ, ಯಾವ ಆಸನ ಬೇಕೋ ಆ ಆಸನವನ್ನು ತೆಗೆದುಕೊಂಡ್ಬಿಡಿ. ಭೂಮಿಯ ಮೇಲೆ ಆದರೂ ಕೂತ್ಕೊಳ್ಳಿ, ಅಥವಾ ಚೇರ್, ಬೆಡ್ ಯಾವುದ್ರ ಮೇಲೆ ಬೇಕಾದರೂ ಕೂತ್ಕೊಂಡ್ಬಿಡಿ. ಗಮನವಿರಲಿ, ನಿಮ್ಮ ಬೆನ್ನಿನ ಮೂಳೆ ನೇರವಾಗಿರಬೇಕು. ಸಂಪೂರ್ಣ ಧ್ಯಾನದ ಪದ್ಧತಿಯಲ್ಲಿ ಬೆನ್ನಿನ ಮೂಳೆ ನೇರವಾಗಿರಲಿ, ಕತ್ತು ನೇರವಾಗಿರಲಿ. ನಿಮ್ಮ ಭಾವನೆಗಳು ಕೂಡ ಪ್ರಶಾಂತವಾಗಿರಲಿ. ಈ ಪ್ರಶಾಂತತೆ ಇಲ್ಲ ಅಂದ್ರೂ ತೊಂದರೆ ಇಲ್ಲ. ನೀವು ಧ್ಯಾನ ಮಾಡ್ತಾ ಮಾಡ್ತಾ ನಿಮ್ಮ ಸ್ವಭಾವ ಪ್ರಶಾಂತವಾದ ಸ್ವಭಾವ ಆಗುತ್ತೆ. ನೀವು ಸಂಪೂರ್ಣವಾಗಿ ಶಾಂತರಾಗ್ತೀವಿ. ಭಯ ಬೇಡ. ನಿಧಾನಕ್ಕೆ ನಿಮ್ಮ ಕಣ್ಗಳನ್ನು ಮುಚ್ಚಿ ಎರಡೂ ಕೈಗಳು ತೊಡೆ ಮೇಲಾದರೂ ಇಟ್ಕೊಳ್ಳಿ, ಅಥವಾ ತೊಡೆಯ ಮಧ್ಯದಲ್ಲಾದರೂ ಇಟ್ಕೊಳ್ಳಿ. ದೀರ್ಘ ಮತ್ತು ಸಹಜ ಉಸಿರಾಟ ಇರ್ತಾ ಇರಲಿ. ಕೆಲವು ದೀರ್ಘ ಮತ್ತು ಸಹಜ ಉಸಿರಾಟದ ಮೇಲೆ ಯಾವುದೇ ಥರದ ಒತ್ತಡ ಬೇಡ. ಮನಸ್ಸಿನ ಮೇಲೆ ಯಾವುದೇ ಥರದ ಒತ್ತಡ ಬೇಡ. ಶರೀರದ ಮೇಲೆ ಯಾವುದೇ ಥರದ ಒತ್ತಡ ಬೇಡ. ಇಲ್ಲಿ ನಾವು ಇವಾಗ ಪ್ರಶಾಂತವಾಗಿ ಸಾಧ್ಯ ಆದಷ್ಟು ಮಂತ್ರದ ಪಠನೆಯನ್ನು ಮಾಡ್ತಾ ಹೋಗ್ತೀವಿ. ಒಂದು ವೇಳೆ ನಿಮಗೆ ಮಂತ್ರದ ಮಧ್ಯದಲ್ಲಿ ಕಣ್ಗಳು ತೆರಿಬೇಕನ್ಸಿದ್ರೆ ಭಯ ಬೇಡ. ಆಲೋಚನೆಗಳು ಬರ್ತಾ ಇದ್ರೆ ಭಯ ಬೇಡ, ಬರಲಿ. ಎಷ್ಟು ಆಲೋಚನೆಗಳು ಬರುತ್ತೆ ಬರಲಿ. ನಿಧಾನಕ್ಕೆ ನಿಮ್ಮ ಓಂಕಾರ ಮಂತ್ರಕ್ಕೆ ಮರಳಿ ಬರೋದಕ್ಕೆ ಪ್ರಯತ್ನ ಮಾಡಿ. ಆದರೆ ನೆನಪಿರಲಿ, ಯಾವುದೇ ಥರದ ಒತ್ತಡ ನಿಮ್ಮ ಮನಸ್ಸಿಗೆ ಬೇಡ. ನಾವು ಪಠಿಸುವಂತಹ ಮಂತ್ರ ನಿರಂತರವಾಗಿ ಪಠಿಸ್ತಾ ಹೋಗ್ತೀವಿ. ಕಣ್ಗಳೆರಡು ಮುಚ್ಚಿರಲಿ. ದೀರ್ಘವಾದ ಉಸಿರನ್ನು ತಗೊಳ್ಳಿ. ಉಸಿರನ್ನು ಹೊರಹಾಕ್ತಾ ನನ್ನ ಧ್ವನಿಯನ್ನು ಹಿಂಬಾಲಿಸಿ. ನಾನು ಹೇಗೆ ಪಠಿಸ್ತೇನೆ ಆ ಥರ ಪಠಿಸ್ತಾ ಹೋಗಿ. ಮಧ್ಯದಲ್ಲಿ ನೀವು ನನ್ನಿಂದ ಡಿಸ್ಕನೆಕ್ಟ್ ಆಗಿದ್ರೂ ತೊಂದರೆ ಇಲ್ಲ. ಮತ್ತೆ ಮರಳಿ ಬನ್ನಿ. ಉಸಿರು ತುಂಬಿಕೊಳ್ಳಿ. ಉಸಿರನ್ನು ಹೊರಹಾಕ್ತಾ ಆರಂಭಿಸಿ.
ಆ ಮೌನವಾಗಿ ಈ ರೀತಿ ಓಂಕಾರ ಪಠಣ ಮಾಡ್ತಾ 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 ನಿಮ್ಮ ಧ್ವನಿಯಲ್ಲಿ ಬದಲಾವಣೆ ಬರುತ್ತೆ, ನಿಮ್ಮ ಮನಸ್ಸಿನಲ್ಲಿ ಬದಲಾವಣೆ ಬರುತ್ತೆ. ನೀವು ಮಾಡಬೇಕಾಗಿರೋದು ಇಷ್ಟೇ. ಈ ಸಂಪೂರ್ಣ ಧ್ಯಾನದ ಪದ್ಧತಿಯಲ್ಲಿ ನೀವು ನನ್ನ ಧ್ವನಿ ಮಾತ್ರ ಕೇಳಬೇಕು. ಅಂದಾಗ ಮಾತ್ರ ನಿಮ್ಮ ಮನಸ್ಸು ಒಂದ್ ಕಡೆ ಇರೋದಕ್ಕೆ ಸಾಧ್ಯ. ನಿಸರ್ಗವನ್ನ ಧನ್ಯವಾದ ಹೇಳ್ತಾ ಎರಡು ಕೈಗಳನ್ನ ರಭಸರಾಗಿ ಉಜ್ಜಿ, ಎರಡು ಕೈಗಳಲ್ಲಿ ಜೋರಾದ ಘರ್ಷಣೆ ಆಗಲಿ. ಎರಡು ಅಂಗಗಳನ್ನ ಮುಖದ ಮೇಲೆ ಇಟ್ಕೊಳ್ಳಿ. ಮುಖವನ್ನು ಪ್ರೀತಿಯಿಂದ ಸವರಿ. ಇಡೀ ಶರೀರವನ್ನ ಪ್ರೀತಿಯಿಂದ ಸವರುತ್ತಾ ಭೂಮಿ ತಾಯಿಯನ್ನು ನಮಸ್ಕರಿಸ್ತಾ ನಿಧಾನಕ್ಕೆ ನಿಮ್ಮ ಕಣ್ಗಳನ್ನ ತೆರೆಯಿರಿ. ಧನ್ಯವಾದಗಳು.